ಅಧಿವೇಶನ ಆರಂಭ ಆಗಿದೆ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗಿದೆ. ವಿಧಾನಸಭೆಯಲ್ಲಿ ಅಗಲಿದಂತಹ ಗಣ್ಯರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಮುಂಗಾರು ಅಧಿವೇಶನ ಇವತ್ತಿನಿಂದ ಆರಂಭ ಆಗಿದೆ. 15 ದಿನಗಳ ಕಾಲ ಇರುತ್ತೆ. ಆರಂಭದಲ್ಲಿ ವಿಧಾನಸಭೆಯಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ನೀಡಲಾಗಿದೆ. ಸದನ ನಡೆಸ್ತಾ ಇರುವಂತಹ ಹಂಗಾಮಿ ಸ್ಪೀಕರ್ ಟಿ.ಬಿ. ಜಯಚಂದ್ರ ಸಂತಾಪ ಸೂಚನೆಯ ನಿಲುವಳಿಯ ಮೇಲೆ ನಡೀತಾ ಇರುವಂತಹ ಚರ್ಚೆ ಈಗ. ಸರ್ಕಾರದ ವಿರುದ್ಧ ಮುಗಿ ಬೀಳಲು ಸಜ್ಜಾಗಿದ್ದಾರೆ ವಿಪಕ್ಷಗಳು. ಸಂತಾಪ ಸೂಚನೆಯಾಗುತ್ತೆ. ಆರಂಭದಲ್ಲಿ ಸದನ ಆರಂಭ ಆಗ್ತಿದ್ದ ಹಾಗೆ ಇತ್ತೀಚೆಗೆ ಆಗಲಿದಂತಹ ಪ್ರಮುಖ ನಾಯಕರು ಏನಿದ್ದಾರೆ, ಗಣ್ಯರು ಏನಿದ್ದಾರೆ, ಅವರಿಗೆ ಸಂತಾಪ ಸೂಚಿಸಲಾಗುತ್ತೆ. ಸಂತಾಪ ಸೂಚಿಸಿದಂತಹ ನಂತರವಾಗಿ ವಿಪಕ್ಷಗಳು ಮುಗಿ ಬೀಳುತ್ತೆ. ಯಾಕಂತಂದ್ರೆ ಆಡಳಿತ ಪಕ್ಷದ ಕಾರ್ಯವೈಖರಿ ಯಾವ ರೀತಿಯಾಗಿ ಹೋಗ್ತಾ ಇದೆ, ಅದರ ಲೋಪದೋಷಗಳನ್ನು ಹಿಡಿದುಕೊಂಡು ಅದರ ಒಂದು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಈ ಸಂಬಂಧವಾಗಿ ಮೀಟಿಂಗ್ ಮಾಡ್ತಾರೆ. ಅಧಿವೇಶನ ಆರಂಭ ಆಗಲಿಕ್ಕೂ ಮುನ್ನವೇ ಸಭೆಗಳನ್ನು ಮಾಡ್ತಾರೆ. ಎರಡೂ ಕೂಡ ಅಂದರೆ ಆಡಳಿತದಲ್ಲಿ ಇರುವಂತಹ ಪಕ್ಷಗಳಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರು ಇರ್ಬೋದು, ತಮ್ಮ ತಮ್ಮ ಟೀಮ್ನ ಜೊತೆಯಲ್ಲಿ ಸಭೆಗಳನ್ನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಸದನದಲ್ಲಿ ಅವ್ರು ಈ ಥರ ಪ್ರಶ್ನೆ ಕೇಳಿದರೆ ನಾವು ಅದಕ್ಕೆ ಪ್ರತಿ ಕೌಂಟರ್ ಆಗಿ ಏನು ಕೊಡಬೇಕು, ಈ ರೀತಿಯಾಗಿ ಅವರು ಪ್ರಶ್ನೆಗಳನ್ನು ಮಾಡಿದ್ರೆ ನಾವು ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅಂಥೇಳಿ ಎರಡೂ ಪಕ್ಷದ ನಾಯಕರು, ಆಡಳಿತ ಪಕ್ಷ ವಿರೋಧ ಪಕ್ಷದ ನಾಯಕರು, ಎರಡೂ ನಾಯಕರು ಕೂಡ ತಮ್ಮ ತಮ್ಮ ಟೀಮ್ನ ಜೊತೆಯಲ್ಲಿ ಚರ್ಚೆಗಳನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ಕೂಡ ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟು ಬಂದಿದ್ದಾರೆ. ಮೊದಲ ಅಧಿವೇಶನ ಆರಂಭ ಆಗಿದೆ. ಅಧಿವೇಶನ ಆರಂಭ ಆಗ್ತಿದ್ದ ಹಾಗೆ ಅದೊಂದು ವಾಡಿಕೆ. ಫಸ್ಟು ಅಧಿವೇಶನ ಆರಂಭ ಆಗಲಿಕ್ಕೂ ಮುನ್ನ ಅಥವಾ ಪ್ರಶ್ನೆಗಳನ್ನು ಕೇಳುವಂತಹ ಮುನ್ನ ಅಗಲಿದಂತಹ ಇತ್ತೀಚೆಗೆ ಯಾರೆಲ್ಲ ಅಗಲಿದ್ದಾರೆ ಗಣ್ಯರು ಅವರಿಗೆ ಸಂತಾಪ ಸೂಚಿಸುವಂಥದ್ದು ಆಗಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಅದೇ ರೀತಿಯಾಗಿ ಸಂತಾಪವನ್ನು ಕೂಡ ಸೂಚಿಸಲಾಯಿತು. ಕಾಪಾಡ್ಕೊಂಡು ಬಂದಿದ್ದಾರೆ. ಆ ಸರಳತೆಗೆ ನಾವು ಗೌರವವನ್ನು ಕೊಡಬೇಕಾದ್ದು. ಒಂದು ಮಾದರಿಯಾದಂಥ ಒಂದು ಹೆಣ್ಮಗಳು, ಅಧಿಕಾರ ಇಲ್ಲದೆ ಹೋಗಿದ್ರು ಕೂಡ ಆತನ ಪ್ರತಿಯೊಬ್ಬ ಅವರ ಕುಟುಂಬದ ರಾಜಕಾರಣ, ಸಾರ್ವಜನಿಕ ಸೇವೆಗೆ ಒಂದು ದೊಡ್ಡ ಹೆಸರನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಗೌರವ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಅವರಿಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟಿದ್ದೇವೆ. ಆ ತಾಯಿ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಸಾವುಗಳಿಗೆ ಯಾರು ಕೇಳಿ ಬರುವುದಿಲ್ಲ. ಅತಿಥಿಯಾಗಿ ನಾಳೆ ಬನ್ನಿ ಎನ್ಬೋದು, ಆದರೆ ಸಾವಿಗೆ ನಾಳೆ ಎನ್ನಲು ಸಾಧ್ಯ ಇಲ್ಲ. ಸೊ ಅದರಿಂದ ಸಾವು ಯಾವಾಗ ಬರ್ತದೋ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದನೇ ಸ್ವೀಕಾರ ಮಾಡಬೇಕು. ದುಃಖ ಬರ್ತದೆ, ದುಃಖ ನೆನಪುಗಳನ್ನು ನೋಡಿದಾಗ ಭಾವನೆಗಳನ್ನು ಆತ್ಮೀಯತೆಯಲ್ಲಿ ಬರ್ತದೆ. ಸೊ ಅದರಿಂದ ಇವತ್ತು ನಾವು ಎಲ್ಲರೂ ಕೂಡ ಇವರೆಲ್ಲರ ಆತ್ಮಕ್ಕೆ, ಕೊನೆಗೆ ನಮ್ಮ ಕೃಷ್ಣಪ್ಪನವರು ಕೂಡ ಐ ಥಿಂಕ್ ನಿನ್ನೆ ಅವ್ರು ತೀರ್ಕೊಂಡ್ರು ಅಂತ ಗೊತ್ತು ನನಗೆ, ಬನ್ನೂರು ಕೃಷ್ಣಪ್ಪನವರು, ಅವರು ಕೂಡ ನಮ್ಮ ಜೊತೆ ಶಾಸಕರಾಗಿದ್ದರು. ಹಿಂಗೆ ಎಲ್ಲ ಧೀಮಂತ ನಾಯಕರುಗಳು, ಶಾಸಕರುಗಳು ನಮ್ಮ ಜೊತೆ ಸೇವೆ ಮಾಡಿದಂಥವ್ರು ಎಲ್ಲ ಕೂಡ ಇವತ್ತು ಅವರು ನಮ್ಮ ಜೊತೆಯಲ್ಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಚಂದ್ರಶೇಖರಪ್ಪನವರು ಇರ್ಬೋದು, ಅವರು ಕೂಡ ನಮ್ಮ ಜೊತೆ ಶಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಶಿವಮೊಗ್ಗದಿಂದ ಅವರು ಕೂಡ ನಮ್ಮ ಪಕ್ಷದಲ್ಲಿ ಅನೇಕ ಕೆಲಸಗಳಲ್ಲಿ ನಮ್ಮ ಜೊತೆಯಲ್ಲಿ ತೊಡ್ಕೊಂಡಿದ್ರು. ಅವರ ಮಗ ಕೂಡ ಇವತ್ತು ನಮ್ಮ ಜೊತೆ, ಮೊನ್ನೆ ನಾವು ಲಾಸ್ಟ್ ಟೈಮು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದು, ಆತ ಸೋತ. ಶ್ರೀನಿವಾಸ ಸೇನರು ಕೂಡ ಭಾಳ ಹತ್ತಿರದಿಂದ ಬಲ್ಲೆ. ನಾನು ಪುಟ್ಟರಂಗನಾಥ್ ಅವರು ಕೂಡ ಹತ್ತಿರದಿಂದ ಬಂದೆ. ಅವರು ಕೂಡ 11ನೇ ವಿಧಾನಸಭೆಯಲ್ಲಿ ಶಾಸಕರಾಗಿ ನಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ತಮ್ಮ ಪ್ರಾರ್ಥನೆ, ತಮ್ಮ 4 ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದೆ ಕೆಲವು ಅನೇಕ ಸ್ನೇಹಿತರು ವಿರೋಧ ಪಕ್ಷವರು ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ, ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ, ಈ ವಿಧಾನಸಭೆ ಒಳಗಡೆನೆ ನಮ್ಮ ಜೊತೆ ಇದ್ದಂಥವ್ರು ಸುಧಾಕರ್ ಅವರು 5 ವರ್ಷ ಅವಕಾಶ ಇತ್ತು. ಚುನಾವಣೆ ಗೆದ್ದ ಮೇಲೆ 5 ವರ್ಷ ಅವಕಾಶ ಇರ್ತದೆ. ಆ 5 ವರ್ಷನೂ ಅವ್ರ ಕೈಲಿ ಪೂರೈಕೆ ಮಾಡೋಕ್ಕಾಗಿಲ್ಲ. ಮಧ್ಯದಲ್ಲೇ ಅವರು ದೈವಾಧೀನರಾಗಿದ್ದಾರೆ. ನಾವೆಲ್ಲರೂ ತಿಳ್ಕೊಂಡಿದ್ದೀರಿ. ನಾವು ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಮತ್ತೆ ಬೆಳಗ್ಗೆ ಎದ್ದು ನಾವು ಸಾಧನೆಗಳನ್ನು ಮಾಡಬೇಕು ಅಂತ ಹೊರಟಿರ್ತೀವಿ. ಆದರೆ ನಮ್ಮ ಜೀವನದಲ್ಲಿ
ನಮ್ಮ ನೆರಳು ಹೆಂಗೆ ಹಿಂಬಾಲಿಸ್ತತೋ ಸಾವು ಕೂಡ ಮಲಗಿದ್ರು ಬಿಡಲ್ಲ. ಎದ್ದಿದ್ರೆ ಅಲ್ಲ, ಮಲಗಿದ್ರು ಕೂಡ ಸಾವು ನಮ್ಮ ಹಿಂದೆ ಬರ್ತೈತೆ. ಕವಿ ಒಂದು ಮಾತನ್ನ ಹೇಳಿದ್ದಾರೆ, ನಮ್ಗೆ ಬಹಳ ಅಹಂಕಾರ ಬಂದಾಗ, ನಾನೇ ರಾಜ ನಾನೇ ಮಹಾರಾಜ ನನ್ ಬಿಟ್ರೆ ಯಾರೂ ಇಲ್ಲ ಅಂದಾಗ ಕವಿ ಒಂದು ಮಾತು ಹೇಳ್ತಾನೆ, ಒಂದ್ಸರಿ ನಿನ್ಗೆ ಹಂಗ ಅನ್ಸ್ದಾಗ ಹೋಗಿ ಸ್ಮಶಾನಕ್ಕೆ ಹೋಗಿ ಒಂದು ರೌಂಡ್ ಹಾಕೊಂಬಂದ್ಬಿಡಪ್ಪ. ಅಲ್ಲಿ ಒಂದು ರೌಂಡ್ ಹಾಕಿ ಒಂದು ಅರ್ಧ ಗಂಟೆ ಕಳೆದ್ಬಿಡು. ಹಿಂಗೆಲ್ಲ ಹೇಳ್ದವ್ರು ಯಾರ್ಯಾರು ಇದ್ದಾರೋ ಅಲ್ಲಿ ಏನಾಗಿರ್ತಾರೆ, ಅವ್ರ ಮುಂದೆ ಒಂದು ಕಲ್ಲು ಮಾತ್ರ ಇರ್ತೈತೆ. ಒಂದು ಕಲ್ಲು ಬಿಟ್ಟು ಅವ್ರ ಹೆಸರು ಬಿಟ್ಟು ಬೇರೆ ಏನೂ ಇರಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದ್ರೆ, ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಒಂದು 4 ಜನ ಹೂವು ಹೋಗಿ ಪ್ರತಿ ವರ್ಷ ಅರ್ಪಣೆ ಮಾಡ್ಬೋದು ಅಷ್ಟೇ, ಒಳ್ಳೆ ಕೆಲಸ ಮಾಡಿದರೆ. ಹಾಗೆ ನಾವಿವತ್ತು ವಿಧಾನಸಭೆಯಲ್ಲಿ ಕೂಡ ಈ ಸಂತಾಪ ಒಳ್ಳೆ ಕೆಲಸ ಮಾಡಿರುವಂಥವ್ರಿಗೆ ಅವರನ್ನು ನೆನಪು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾನ್ಯ